ಈ ತಾಯಿಯನ್ನ ಭಕ್ತಿಯಿಂದ ಪೂಜೆ ಮಾಡಿ ಧ್ಯಾನ ಮಾಡಿ ಇವತ್ತು ಈ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗುತ್ತಿರುವಂತಹ ಒಂದು ಶುಭ ಸನ್ನಿವೇಶ. ಇವತ್ತು ನಮ್ಮ ಮೈಸೂರು ತಾಲೂಕು ಹಂಚ್ಯಾ ಗ್ರಾಮದಲ್ಲಿ ಲಕ್ಷ್ಮೀದೇವಿಯ ಒಂದು ಪವಿತ್ರವಾದ ದೇವಮ್ಮನ ಗುಡಿಯ ಮುಂದೆ ಬೃಹದಾಕಾರವಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವತೆಯ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಸವಣ್ಣನವರು ಹೇಳಿರುವಂತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಪರಮಾತ್ಮನಿರ್ತಾನೆ. ನಾದಪ್ರಿಯನೆಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬರು ಶಿವನು ವೇದಪ್ರಿಯನಲ್ಲವಯ್ಯ. ನಾದವನುಡಿಸಿದ ರಾವಣಂಗೆ ಹರಹಾಸ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ಭಕ್ತಿ ಇರುವ ಜಾಗದಲ್ಲಿ ಪರಮಾತ್ಮನಿರ್ತಾನೆ. ಈ ತಾಯಿಯ ಒಂದು ಕರುಣಕಟಾಕ್ಷ, ಯಾವ ಸಾವಿರಾರು ವರ್ಷಗಳ ಇತಿಹಾಸವಿರ್ತಕ್ಕಂಥ ಈ ತಾಯಿಯ ಒಂದು ಪವಿತ್ರವಾದ ಪುಣ್ಯ ದೇವಾಲಯ ವಿಶೇಷವಾಗಿ ನಿರ್ಮಾಣವಾಗಿ ಚೋಳ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ತಾಯಿಯ ಸನ್ನಿಧಾನದಲ್ಲಿ ಇವತ್ತು ಮೊದಲನೆಯ ಆಷಾಢ ಶುಕ್ರವಾರವನ್ನ ಭಕ್ತಿಯಿಂದ ನಮ್ಮ ಹಂಚ್ಯಾ ಗ್ರಾಮದಲ್ಲಿ ಹಂಚ್ಯಾ ಗ್ರಾಮಸ್ಥರಿಂದ ಇವತ್ತು ವಿಶೇಷವಾದ ಪೂಜೆ ಅನ್ನಸಂತರ್ಪಣಾ ಕಾರ್ಯಕ್ರಮ ಬಹಳ ವೈಭೋಗವಾಗಿ ನಡೀತಾ ಇದೆ. ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಡುವಂತ ಈ ತಾಯಿಯ ಕರುಣಕಟಾಕ್ಷ ಜಗದೊಳಗೆ ದೊಡ್ಡದು. ಅದಕ್ಕೆ ಹೇಳ್ತಾರೆ, 8 ಗೇಣಿನ ದೇಹ, ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನೆಂಟ ಮನೆ ಬಿಟ್ಟು ಹೋದ ಮೇಲೆ ಒಣಹಂಟೇಲೆ ಮುಚ್ಚುವರು ಕಾಣ ನಿನ್ನ. ಅವರವ್ರ ಕೈಯಲ್ಲಿ ಅವರವ್ರ ದೇಹ 8 ಗೇಣಿರುತ್ತಂತೆ. 8 ಗೇಣಿನ ದೇಹಕ್ಕೆ ರೋಮಗಳ 68 ಕೋಟಿ, ಕೀಲುಗಳ 68, ಮನೆಯ ನೆಂಟ ಮನೆ ಬಿಟ್ಟು ಹೋದ ಮೇಲೆ, ಮನೆಯ ನೆಂಟ ಆದ್ರೆ ಚಿಕ್ಕಪ್ಪ ಬಾವ ಮಾವ ಅಲ್ಲ, ಪವಿತ್ರವಾಗಿರ್ತಕ್ಕಂಥ ಆತ್ಮ ಈ ಉಸಿರು, ಈ ತಾಯಿಯ ಕರುಣೆ ಅಪಾರವಾದದ್ದು. ಅಂದ್ರೆ ಈ ಆತ್ಮ ಹೋಗೋದಕ್ಕೆ ಮುಂಚೆ ಭಗವಂತನ ಧ್ಯಾನ ಮಾಡ್ತೀವಲ್ಲ, ಈ ತಾಯಿಯ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಒಂದು ಪುಣ್ಯ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೇವೆ. ಪ್ರಸಾದವನ್ನು ತಾವೆಲ್ಲರೂ ಕೂಡ ಬೇಕಾದಷ್ಟು ಬಡಿಸ್ಕೊಂಡು ಊಟ ಮಾಡಿ ಮಿಕ್ಕಿದವರಿಗೆ ಅದು ಪ್ರಸಾದವಾಗುತ್ತೆ. ವ್ಯರ್ಥ ಮಾಡಬಾರದು. ದಯಮಾಡಿ ಪ್ರಸಾದ ಮಾಡಿದಂಥವರು ಎಲ್ಲರೂ ಕೂಡ ಈ ದೇವಾಲಯದ ಮುಂಭಾಗಕ್ಕೆ ಬಂದು ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ, ಜಗಜ್ಜನನಿ ಹಂಚ್ಯಾ ದೇವಮ್ಮನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ತಾಯೇ ಹಂಚ್ಯಾ ದೇವಮ್ಮ ತಾಯೇ, ಸರ್ವರ ಕಾಪಾಡುವ ಜಗನ್ಮಾತೆ, ವೈಕುಂಠದಿಂದಿಳಿದ ಲಕ್ಷ್ಮೀ ದೇವಮ್ಮ, ಸರ್ವಶಕ್ತಿ ಜಗನ್ಮಾತೆ. ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುಟ್ಟಿಗೆ ಜಯ ಮಾಡುತ್ತ ಬಂದಾಳ, ವೈಕುಂಠದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಲಕ್ಷ್ಮೀ ದೇವನಾಗಿ ಮೆರೆದಾಳ, ಬಂದಾಳ ತಾಯಿ ಬಂದಾಳ, ಹಂಚ್ಯಾ ಗ್ರಾಮದಲ್ಲಿ ನೆಲೆಸಾಳ. ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುಟ್ಟಿಗೆ ಜಯ ಮಾಡುತ್ತ ಬಂದಾಳ, ವೈಕುಂಠದಿಂದ ಇಳಿದಾಳ, ಬಂದಾಳ ತಾಯಿ ಬಂದಾಳ, ಹಂಚ್ಯಾ ಗ್ರಾಮದಲ್ಲಿ ನೆಲೆಸಾಳ, ಬಂದಾಳ ತಾಯಿ ಬಂದಾಳ, ಲಕ್ಷ್ಮೀ ದೇವಮ್ಮನಾಗಿ ನೆರೆದಾಳ. ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುರಿದು ಜಯದನಿ ಮಾಡುತ್ತ ಬಂದಾಳ ಅಮ್ಮ. ಹಸಿರು ಸುಟ್ಟು ಟವರಿ ಮುಖದ ನಾರಿ ಮೆರೆದಾಳ, ಭಕ್ತರ ಮುಖದಲ್ಲಿ ಮುತ್ತನ್ನು ಚೆಲ್ಲುತ್ತಾ,
ಭಾಗ್ಯವ ಕೊಡುತ್ತಾಳ ಇಷ್ಟಾರ್ಥ ಸಿರಸು ಎಂದಾಳ ಬೇಡಿದ ಭಾಗ್ಯವ ಕೊಡುತ್ತಾಳ ಇಷ್ಟಾರ್ಥ ಸಿರಸು ಎಂದಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುಡಿದು ಗಜ್ಜೆಯ ದಂಡ ಮಾಡುತ್ತ ಬಂದಾಳ ವೈಕುಂಠದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಗ್ರಾಮದಲ್ಲಿ ನೆಲೆಸಾಳ ಬಂದಾಳ ತಾಯಿ ಬಂದಾಳ ಲಕ್ಷ್ಮೀ ದೇವಪ್ಪನಾಗಿ ಮೆರೆದಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುಡಿದು ಗಜ್ಜೆಯ ದಂಡ ಮಾಡುತ್ತ ಬಂದಾಳ ಚಂದ್ರ ತಡುಕಿನ ಮೂಗಿಗಳು ಕಾಲಲ್ಲಿ ಅರಿಶಿನ ಕಡೆಯಲ್ಲಿ ಕುಂಕುಮ ಅಮ್ಮ ಅಂಜಾದೇವಮ್ಮ ಕಾಲಲ್ಲಿ ಅರಿಶಿನ ಕಡೆಯಲ್ಲಿ ಕುಂಕುಮ ಮಂಗಲ್ಯ ಸೌಭಾಗ್ಯ ಕೊಡುತ್ತಾಳ ಹಿಂಗಾದ ನನ್ನ ಕೊಡುತ್ತಾಳ ಭವನಿಗಳ ಕಡಿದಾಳ ಹಿಂಗಾದ ನಂದ ಕೊಡುತ್ತಾಳ ಭವನಿಗಳ ಕಡಿದಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಮುಡಿದು ಗಜ್ಜೆಯ ದಂಡ ಮಾಡುತ್ತ ಬಂದಾಳ ಕೈಲಾಸದಿಂದ ಇಳಿದಾಳ ಬಂದಾಳ ತಾಯಿ ಬಂದಾಳ ಲಕ್ಷ್ಮೀ ದೇವಪ್ಪನಾಗಿ ಮೆರೆದಾಳ ಬಂದಾಳ ತಾಯಿ ಬಂದಾಳ ಗ್ರಾಮದಲ್ಲಿ ನೆಲೆಸಾಳ ಕಲಸ ಕನ್ನಡಿ ಹಿಡಿದು ಮಲ್ಲಿಗೆ ದಂಡೆಯ ಗಜ್ಜೆಯ ದಂಡ ಮಾಡುತ್ತ ಬಂದಾಳ ದೇವಮ್ಮ ತಾಯಿ ಬಾರಕ್ಕೆ ಬಸವೇಶ್ವರ ಬಾರಕ್ಕೆ ಮಲೆಮಾದೇಶ್ವರ ಬಾರಕ್ಕೆ ಧರಗದೊಡ್ಡವರ ಬಾರಕ್ಕೆ ಸಿದ್ದಪ್ಪ ದೇವರ ಬಾರಕ್ಕೆ ದೊಡ್ಡಮ್ಮ ತಾಯಿಯವರ ಬಾರಕ್ಕೆ ರಾಮದೇವರ ಬಾರಕ್ಕೆ ಆಂಜನೇಯ ಸ್ವಾಮಿ ಬಾರಕ್ಕೆ ಸೀತಾಮಾತೆಯ ಬಾರಕ್ಕೆ ಸೋಮೇಶ್ವರ ಸ್ವಾಮಿ ಬಾರಕ್ಕೆ ಬಸವೇಶ್ವರ ಬಾರಕ್ಕೆ ಉಘೇ ಮಲ್ಲಯ್ಯ. ಎಲ್ಲರೂ ಪ್ರಸಾದ ಮಾಡಿ, ಪ್ರಸಾದ ಮಾಡದಿದ್ದವರು ಪ್ರಸಾದವನ್ನು ಮಾಡಿಕೊಂಡು ಬನ್ನಿ. ಎಲ್ಲರೂ ಸ್ವಲ್ಪ ಹೊತ್ತು ಕೂತು ಇವತ್ತಿನ ಈ ಕಾರ್ಯಕ್ರಮ ಈ ಕಡೆ ಸ್ವಲ್ಪ ಚೇರ್ಗಳು ಹಾಕೋಣ, ಈ ಚೇರ್ಗಳು ಈ ಕಡೆ ಸ್ವಲ್ಪ ಹಾಕಿ. ಅವು ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತಾಯಿ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಆ ತಾಯಿಯ ಒಂದು ಸ್ಮರಣೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಅವಳ ಸನ್ನಿಧಾನದಲ್ಲಿ ಇರ್ತೀವಲ್ಲ, ಅದೇ ನಮಗೆ ಕೋಟಿ ಪುಣ್ಯ, ಇನ್ನೇನು ಅಲ್ಲ. ಅದರಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ಆನಂದಿಸಿ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಒಂದು ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮುಘೇ ಮಾತ್ಮಲ್ಲಯ್ಯ, ಹಂಚಾದೇವಮ್ಮ ತಾಯಿ ಬಾರಕ್ಕೆ, ಮಲೆಮಾದೇಶ್ವರ ಬಾರಕ್ಕೆ, ಮುಘೇ ಮಾತ್ಮಲ್ಲಯ್ಯ. ಕೂಗ್ರ ಒಂದು ಜೋರಾಗೆ, ಹಂಚಾದೇವಮ್ಮ ತಾಯಿ ಬಾರಕ್ಕೆ. ಆನಮಲೆ ನೀರುಮಲೆ ನೀರುಮಲೆ ಗುರುಗುಂಜುಮಲೆ 77 ಮಲೆ ಒಳಗೆ ತಪ್ಪದೆ ನಲಿದು ನಾಡುವಂತ ನಮ್ಮ ಬಾಜುಮಲೆ ಮಾದೇವನ ಪಾದಕ್ಕೆ ಒಂದು ಸಾರಿ ಮಲ್ಲಯ್ಯ
ಹುಡುಗಾಯಿ ಬಸಪ್ಪ ಹಿಡುಗಾಯಿ ಬಸಪ್ಪ ಸಿಂಗಾನೂರು ಕಟ್ಟೆ ಬಸವೇಶ್ವರನ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ ನಮ್ಮ ಅಂಚ ಲಕ್ಷ್ಮೀ ದೇವಮ್ಮ ತಾಯಿ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ ನಮ್ಮ ಅಂಚ ಸೋಮೇಶ್ವರ ಸ್ವಾಮಿ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ ಆಂಜನೇಯ ಸ್ವಾಮಿ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ ಶನೇಶ್ವರ ಸ್ವಾಮಿ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ ಆ ಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಸುತ್ತಿ ಇದು ಬುದ್ಧಿ ಒಳಗೆ ಒಡೆದು ಹೂಡಿರುವಂತ ನಮ್ಮ ನಾಗಮಲೇನ ಪಾದಕ್ಕೊಂದು ಸಾರಿ ಉಘೇಂದ್ರಪ್ಪ ಲಕ್ಷ್ಮೀ ದೇವಿ ಪಾದಕ್ಕೆ ದೇವಮ್ಮ ತಾಯಿ ಪಾದಕ್ಕೆ ಮಲ್ಲಯ್ಯ ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು ಆನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು ಹುತ್ತಿಮಲೆ ಸಸಿಕೊಂಡು ಹತ್ತುಮಲೆ ಸುತ್ತಿಕೊಂಡು ಹತ್ತುಮಲೆ ಸುತ್ತುಮಲೆ ಅಚ್ಚಮಲೆ ಪಾನಮಲೆ ಕೆಂಜುಮಲೆ ಕೆಂಜಾಡುಮಲೆ ರುದ್ರಾಕ್ಷಿ ಗಣರಾಕ್ಷಿಮಲೆ 77 ಮಲೆ ಸುತ್ತಿ ತಲೆದಿಂದ ಬಲ್ಲಿ ಹೊರಗಿತ್ತವಗೆ ಅಪ್ಪ ಮರಪಾದಲಿದ ನಾಟವಿ ಏಕದಲ್ಲಿ ಹೊರಗಿತ್ತವಗೆ ಅಪ್ಪ ಮರಪಾದಲಿದ ನಾಟವಿ ಏಕದಲ್ಲಿ ಹೊರಗಿತ್ತವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ
ಮಲ್ಲಯ್ಯ, ಉಗೇ ಉಗೇ ಮಾಯಿಕಾರ, ಉಗೇ ಉಗೇ ಮಾದೇಶ್ವರ. ಉಗೇ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ತಾಯಿ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಆ ತಾಯಿಯ ದರ್ಶನ ಮಾಡಿ ಆ ತಾಯಿಯ ಕುಂಕುಮವನ್ನು ಪಡೆದು ಆ ತಾಯಿಯ ಪ್ರಸಾದವನ್ನು ಪಡೆದು ಇವತ್ತು ನಾವೆಲ್ಲರೂ ಕೂಡ ಪುಣ್ಯವಂತರಾಗ್ತೀವಲ್ಲ, ಇದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ. ಏಕೆಂದ್ರೆ ಮಾನವ ಜನ್ಮಕ್ಕೆ ಶಾಶ್ವತವಲ್ಲ. ಈ ಮಾನವ ಜನ್ಮ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಇವನದಲ್ಲ. ಯಾವ ದೇವರ ದಾಸಿಮಯ್ಯನವರೊಂದು ವಚನದಲ್ಲಿ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ, ಎತ್ತು ನಿಮ್ಮಯ್ಯ ದಾನ, ಬಿತ್ತು ನಿಮ್ಮಯ್ಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ್ಯ ದಾನ, ನಿಮ್ಮ ದಾನವನುಂಡು ಹನ್ನೆರವಗಳುವ ಕುನ್ನಿಗಳನೇ ನೆಂಬೆ ರಾಮನಾಥ. ಈ ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಉಳುವ ಎತ್ತು ಭಗವಂತಂದು, ಬಿತ್ತುವ ಕಾಳು ಭಗವಂತಂದು, ಬೆಳೆಯುವ ಪೈರು ಭಗವಂತಂದು, ಎಲ್ಲಾ ಪರಮಾತ್ಮನದೇ. ಎಲ್ಲಾ ಭಗವಂತನಿಂದ ಪಡ್ಕೊಂಡ ನಾವು ನಂದು ಅಂತ ಹೆಸರಾಕೋತೀವಲ್ಲ, ಯಾವುದು ನಮ್ಮದು? ಮಾಡಿದಂತ ಒಳ್ಳೆಯ ಕೆಲಸ ನಮ್ಮದು. ಈ ಪವಿತ್ರವಾಗಿರ್ತಕ್ಕಂಥ ಈ ದೇವಾಲಯವನ್ನು ನಿರ್ಮಾಣ ಮಾಡಿ ನಮ್ಮ ಪುರಾತನ ಕಾಲದ ದೇವಸ್ಥಾನವನ್ನು ಚೋಳರ ಕಾಲದ ದೇವಸ್ಥಾನ ಅಂತೀವಿ. ಇವತ್ತು ನಾವು ಕಟ್ಟಿಸಿರೋ ದೇವಸ್ಥಾನವನ್ನು ಮುಂದಿನ ಮಕ್ಕಳು ಮೊಮ್ಮಕ್ಕಳೆಲ್ಲ ನಮ್ಮ ತಾತ ಮುತ್ತಾತಂದ್ರೆ ಕಟ್ಟಿರೋ ದೇವಸ್ಥಾನ ಅಂತ ಹೇಳ್ತಾರೆ. ಅಂತ ಒಂದು ಪವಿತ್ರವಾದಂತ ಲಕ್ಷ್ಮೀದೇವಮ್ಮನ ದೇವಸ್ಥಾನ ಬೃಹದಾಕಾರವಾಗಿ ನಮ್ಮ ನಂದೀಶಣ್ಣನವರ ಸಾರಥ್ಯದಲ್ಲಿ ಬಹಳ ಚೆನ್ನಾಗಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿ ಚೋಳ ಶೈಲಿಯಲ್ಲಿ ನಾವು ಯಾರೂ ಕೂಡ ಮರೆಯಲಾಗದಂತ ಒಂದು ಒಳ್ಳೆ ಕಾರ್ಯ ಈ ಭಗವತ್ ಆ ತಾಯಿಯ ಸನ್ನಿಧಾನದಲ್ಲಿ ಇವತ್ತು ನಾವು ಆಚರಣೆ ಮಾಡಿ ಈ ಆಷಾಢ ಶುಕ್ರವಾರದ ಈ ಪುಣ್ಯ ದಿವಸ ಈ ತಾಯಿಯ ಕೃಪೆಗೆ ಪಾತ್ರ ಆಗ್ತೀವಿ. ಅದಕ್ಕೆ ಹೇಳ್ತಾರೆ ಅಲ್ಲಮ ಪ್ರಭುಗಳೊಂದು ಕಡೆ, ಯಾವುದು ನಿನ್ನದಲ್ಲ ಮಾನವ, ಮಾಡಿದಂತ ಒಳ್ಳೆಯ ಕೆಲಸ ಮಾತ್ರ ನಿನ್ನದು, ಇದ್ಯಾವುದು ನಿನ್ನದಲ್ಲ ಎಂಬತಕ್ಕಂತಹದನ್ನ ಯಾವ ರೀತಿ ಹೇಳ್ತಾರೆ. ಬರಿ ಭ್ರಮೆಯಿಂದಲೇ ಕೊಡದು ಮನುಜ ಪರವಸ್ತುವ ಬಯಸಿ. ಮಾದಪ್ಪ ಒಳ್ಳೇದು ಮಾಡಲಿ ಲಕ್ಷ್ಮೀದೇವ. ವಸ್ತುವ ಬಯಸಿ ದರಿದ್ರಮೆಯಿಸಲಿ ಕೆಡದಿರು ಮನುಜ ಪರವಸ್ತುವ ಬಯಸಿ. ಸರಳರು ಸತಿಸೋದರ ಬಾಬರು ಸರಳರು ಸತಿಸೋದರ ಬಾಬರು ಸರಳರು ಸತಿಸೋದರ ಬಾಬರು ಸರಳರು ಸತಿಸೋದರ ಮರಣ ಕಾಲದಲ್ಲಿ ಕಾಯುವರಾರು, ಮರಣ ಕಾಲದಲ್ಲಿ ಕಾಯುವರಾರು, ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಜನನಕ್ಕೂ ಮುನ್ನ ನಿನಗ ಬರಾರು, ನಿನ್ನ
ಜನನಕ್ಕೂ ಮುನ್ನ ನಿನಗವರಾರು ನೀನಾದವರಿಗೆ ಮೂಢಾತ್ಮ ಜನನಕ್ಕೂ ಮುನ್ನ ನಿನಗವರಾರು ನೀನಾದವರಿಗೆ ಮೂಢಾತ್ಮ ಕರುವಿರುವ ತನಕ ಮಾನವ ಮಾನವ ಕರುವಿರುವ ತನಕ ಅನುಸರಿಸುವರು ನಿನ್ನ ಕೊನೆಯಲ್ಲಿ ಓರ್ವನೆ ಹೇಳು ನಿನ್ನ ಕೊನೆಯಲ್ಲಿ ಓರ್ವನೆ ಹೇಳು ನಿನ್ನ ಪರಿಭ್ರಮೆಯಿಂದ ಕೆಡದಿರು ಮನುಜ ಪರವಸ್ತುವ ಬಯಸಿ ಪರವಸ್ತುವ ಬಯಸಿ ಪರವಸ್ತುವ ಬಯಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಯುವುದಕ್ಕೆ ಕರ್ನಾಟಕ ರಾಜ್ಯ ಮಾಜಿ ಪುಸ್ತಕದ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಈ ದೇವಸ್ಥಾನದ ರೂವಾರಿಗಳಾಗಿರ್ತಕ್ಕಂಥ ನಂದೀಶ್ ಅವಣ್ಣನವರು ಮತ್ತು ಗ್ರಾಮಸ್ಥರ ಒಂದು ಪ್ರಮುಖವಾಗಿ ಈ ಕಾರ್ಯಕ್ರಮ ನಡೀತಾ ಇರುವ ಸಂದರ್ಭದಲ್ಲಿ ಇವತ್ತು ಗ್ರಾಮಸ್ಥರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನ ನುಡಿಯೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮೊದಲ ಆಷಾಢ ಶುಕ್ರವಾರದ ಪ್ರಯುಕ್ತ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳವರು ಹಿಂದಿನ ವರ್ಷದಂತೆ ಪ್ರತಿ ವರ್ಷ ಕೂಡ ಅವರು ಬಂದು ಈ ಕಾರ್ಯಕ್ರಮನ ಮೊದಲನೇ ಶುಕ್ರವಾರ ಅವ್ರು ಬುಕ್ ಮಾಡ್ಕೊಂಡಿರ್ಬೇಕು. ನಾವು ಏನು ಮತ್ತೆ ನೆನಪಿಸಲ್ಲ, ಅವರೇ ನೆನಪಿಸಿದ್ರು ಆ್ಯಕ್ಚುಲಿ ಸರಿ. ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಎಲ್ಲ ಯುವಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಗೌರವವನ್ನು ನಮ್ಮ ಮಾದೇವಣ್ಣವರು, ನಮ್ಮ ಬೋರೇಗೌಡರು, ನಮ್ಮ ವೆಂಕಟೇಶನವ್ರು ಸಲ್ಲಿಸಬೇಕು ಅಂತ ಕೇಳ್ತೀನಿ. ಅವರ ಜೊತೆಗೆ ಈ ಪಕ್ಕವಾದ್ಯವನ್ನು ನುಡಿಸುವಂಥ ಸಹಗಾಯಕರಾದ ಎಲ್ಲರಿಗೂ ಕೂಡ ಗೌರವ ಸಮರ್ಪಣೆ. ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲರ ಸಮಕ್ಷಮದಲ್ಲಿ ಮತ್ತು ಸ್ವಾಗತವನ್ನು ನುಡಿದಂಥ ನಮ್ಮ ನಂದೀಶ್ ಅಣ್ಣನವರ ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ತಾಯಿಯ ಪ್ರಸಾದ ವಿನಿಯೋಗ ಮತ್ತು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಬಂದು ಇಲ್ಲಿ ಆಸೀನರಾಗಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಒಂದು ಗೌರವ ಸಮರ್ಪಣೆ ಗ್ರಾಮಸ್ಥರಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಇವತ್ತು ಪ್ರತಿ ವರ್ಷ ಮೊದಲನೇ ಆಷಾಢ ಶುಕ್ರವಾರ ಈ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮ್ಮ ನಂದೀಶ್ ಅಣ್ಣನವರಿಗೆ ದೇವಸ್ಥಾನದ ರೂವಾರಿಗಳು, ಈ ಒಂದು ದೇವಸ್ಥಾನ ಇವತ್ತು ನಾವೆಲ್ಲರೂ ಕೂಡ ನೋಡಿ ಕಣ್ತುಂಬಿಕೊಳ್ಳುವಂತ ಒಂದು ಸಂತೋಷವಾಗ್ತಕ್ಕಂಥ ಒಂದು ಸಂಭ್ರಮ ಇವ್ರಿಗೆ ಸಲ್ಲುತ್ತೆ. ಒಂದು ಚಪ್ಪಾಳೆ ಹೊಡೆದರ ಮುಖಾಂತರವಾಗಿ ಇವರಿಗೆ ಹೆಚ್ಚಿನ ಆಯುಷ್ಯ ಐರಾರೋಗ್ಯ ಭಾಗ್ಯವನ್ನ ಭಗವಂತ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಅಂಚೆ ನಂದೀಶ್ ಅವರಂತೆ ಹೆಸರಾದಂತ ಯಾವ
ಸುತ್ತೂರು ಶ್ರೀಗಳು ಜಗದ್ಗುರುಗಳನ್ನು ಕರೆತಂದು ಪಾದಮಿಟ್ಟಿಸಿ ನಾಡಿನಾದ್ಯಂತ ಕೀರ್ತಿಯನ್ನು ಪಡೆದಂತ ಇವರಿಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಕ್ತಿ ನಮನಗಳನ್ನ ಇವರಿಗೆ ಎಲ್ಲರೂ ಸೇರಿ ಭಕ್ತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಕೇಳಿ ನೋಡಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಇವತ್ತು ಎಲ್ಲರನ್ನೂ ಕೂಡ ಭಕ್ತಿಯಿಂದ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ನಮ್ಮ ಅಂಚಾ ಗ್ರಾಮಸ್ಥರಿಂದ ಎಲ್ಲಾ ಕೋಮುವರ್ಣ ಯಜಮಾನರುಗಳು ಮತ್ತು ಎಲ್ಲಾ ಭಕ್ತಮಾಶಯಗಳ ಒಂದು ಸಮಕ್ಷಮದಲ್ಲಿ ಎಲ್ಲಾ ದೇವಾಲಯಗಳು ಕೂಡ ಈ ಗ್ರಾಮದಲ್ಲಿ ಪುನರ್ನಿರ್ಮಿತವಾಗಿದೆ. ಆಂಜನೇಯ, ಸೋಮೇಶ್ವರ ಎಲ್ಲಾ ದೇವರುಗಳು ಕೂಡ ಇಲ್ಲಿ ನಿರ್ಮಿತವಾಗಿರುವಂತಹ ಸಂದರ್ಭದಲ್ಲಿ ಇವತ್ತು ಆಷಾಢ ಶುಕ್ರವಾರದ ಮೊದಲನೆಯ ಶುಕ್ರವಾರ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಮೈಸೂರು, ಚಾಮುಂಡಿ, ಕೊಲ್ಲೂರು, ಮೂಕಾಂಬೆ, ಕಟೀಲು, ದುರ್ಗಾಂಬೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಲಕ್ಷೋಪಲಕ್ಷ ಜನ ದರ್ಶನ ಮಾಡತಕ್ಕಂಥ ಈ ಪುಣ್ಯ ದಿನ ಇವತ್ತು 16,000 ಜನ ದರ್ಶನ ಮಾಡುವಂತ ಈ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಆ ಲಕ್ಷ್ಮೀದೇವಿ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಕೊಟ್ಟು ಕಾಪಾಡಲಿ ಅಂತ ತಾಯಿಯ ಸ್ತೋತ್ರವನ್ನು ಮಾಡ್ತಾರೆ. ನೋಡು ನೋಡು ಕಣ್ಣಾರ ನಿಂತಿದಳು ಲಕ್ಷ್ಮೀ ದೇವಮ್ಮ ಎಲ್ಲಿ ನಿಂತಿದಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಲ್ಲಿ ಕಂದ ಎನ್ನುತ್ತಿದಳು ಕೈ ಬೀಸಿ ಬಲಿಗೆ ನಿಮ್ಮ ಕರೆದಿದಳು ಈ ಮಹತಾಯಿಯ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಂಗಸಮುದ್ರ ರಮೇಶ್ ಅಣ್ಣನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಂಗಸಮುದ್ರದ ರಮೇಶ್ ಅಣ್ಣನವರು ಅಂತ ಗ್ರಾಮಸ್ಥರ ಪರವಾಗಿ ಕೇಳ್ಕೊತಾ ಇದ್ದೇವೆ. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಮಹಾನುಭಾವರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ದೈವ ಭಕ್ತರಾಗಿರ್ತಕ್ಕಂಥ ಇವರಿಗೆ ರಂಗಸಮುದ್ರದ ರಮೇಶ್ ಅಣ್ಣನವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅಪೇಕ್ಷೆ ಮೇರೆಗೆ ಮಹಾದೇವರವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಸಿದ್ದಪ್ಪಾಜಯ ಮಹಾದೇವರವರು 101 ರೂಪಾಯಿಗಳನ್ನು ಕೊಟ್ಟು ತಾಯಿ ಸನ್ನಿಧಾನದಲ್ಲಿ ಭಗವಂತನ ಮಹತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಸಿದ್ದಪ್ಪಾಜಿ ಒಂದು ಗೀತೆಯನ್ನು ಕೇಳಿಕೊಂಡಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಗೀತೆಯನ್ನು ಆಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಪ್ರಸಾದ ಮಾಡಿದವರು ದಯವಿಟ್ಟು ಬಂದು ಮುಂದುಗಡೆ ಜಾಗ ಇದೆ, ಸ್ವಲ್ಪ ಹೊತ್ತು ಕೂತು ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಈ ಸಿದ್ದಪ್ಪಾಜಿಯವರ ಗೀತೆಯನ್ನು ಕೇಳ್ತಾ ಲಕ್ಷಕನ ಮಗ
ಭಿಕ್ಷುಕನ ತಂದು ಭಿಕ್ಷುಕನ ಮಾಡಿ ಬಳೆಗಾರನ ಮಗನ ತಂದು ಪರದೇಶಿಯ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮ ಗುರುವೇ ಮಂಡ್ಯದಲ್ಲಿ ಹೋಗಲಾರೆ ಹಲಗೂರಿಗೆ ನಾನು ಮನ್ಮನೆ ಸನ್ನ ಧರ್ಮ ಗುರುವೇ ನೀವು ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಳದವರು ಧರ್ಮ ಅರಿತಿಲ್ಲ ನನ್ನ ವೇಷವನ್ನು ನೋಡಿ ಮನನು ಜರಿದು ನಗುವರಲ್ಲ ಗುರುವೇ ಪರಂಜ್ಯೋತಿ ಊರಿನ ಕಾಲಕ್ಕೂ ಊರಿಗೆ ಯಾರು ಓದವರಿಲ್ಲ ಇನ್ನು ಮಾರಿಯರು ನಾವೋದರು ನನಗೂ ಉಳಿವಿಲ್ಲ ನಿಮ್ಮ ಪಾದದಲ್ಲೇ ಈ ಪ್ರಾಣ ಹೋಗಲಿ ನನ್ನ ಕಣ್ಣೀರು ನಿಮಗೆ ಹರುವಾಗಲಿ ನನ್ನನ್ನು ಕಳಿಸದಿರಿ ಗುರುವೇ ನನ್ನನ್ನು ಕಳಿಸದಿರಿ ಹೋಗಲಾರೆ ಹಲಗೂರಿಗೆ ನಾನು ನನ್ನೇ ಸನ್ನ ಧರ್ಮ ಗುರುವೇ ನೀವು ಹೋಗಲಾರೆ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚಾಳದವರು ಸುಮ್ಮನೆ ಬಿಡುವರೇನಯ್ಯ ಕಾಳಮ್ಮನ ಗುಡಿಯೇ ತಳ್ಳಿ ನನ್ನ ಬಲಿಯನೆ ಬಿಡುವರಯ್ಯ ಗುರುವೇ ಅಪ್ಪಾಜಿ ಏಳು ಜನ ಬಳ್ಳೆಗಾರರು ಕಟ್ಟಿಯಾಳುವರಯ್ಯ ಕಾಲಗಟ್ಟಿಯ ಮೇಲೆ ಕೂರಿಸಿ ನನ್ನ ಪವಾಡ ಮಾಡಿಸುವರಯ್ಯ ಹೃದಯ ಬಸವ ನೋಡಿ ಕುಲುಮೆ ಮೂಡಿ ಎನ್ನುವರಲ್ಲ ಕೂಗಿನ ನೋಡಿ ದಾದಿಸಿ ನಗುವರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ ಹೋಗಲಾರೆ
ಅಲೆಗೂರಿಗೆ ನಾನು ಮನ್ನಿಸಲಿಲ್ಲ ಧರ್ಮಗುರುವೆ ನೀವು ತಂದೆ ತಾಯಿ ಇಲ್ಲದ ಈ ತಪ್ಪಲಿಗೆ ಎಲ್ಲರೂ ನೀನೇ ದೇವಾ ನೀನೇ ಕೈ ಬಿಟ್ಟ ಮೇಲೆ ಮಂಡೇದ ಸ್ವಾಮಿ ಕಾಯುವರಾರಿಲ್ಲ ಗುರುವೇ ಅಪ್ಪಾಜಿ ಒಂದು ಅಳುವಾದ ಕಣ್ಣೀರಿಸೋ ಕಾಯಮ್ಮ ನನಗಿಲ್ಲ ಎಲ್ಲಿ ಹೋಗಲಿ ನಾನು ಏ ಪ್ರಭುವೇ ಯಾರ ಸೇರಲಿ ನಾನು ಅಂದು ಬಳಗವ ನಾ ತೊರೆದಿರುವೆ ನಿನ್ನದ ನಂಬಿ ನಾ ಬಂದಿರುವೆ ಕಾಯೋ ಧರ್ಮ ಗುರುವೇ ಸ್ವಾಮಿ ಕಾಯೋ ಧರ್ಮ ಗುರುವೇ ಹೋಗಲಾರೆ ಅಲೆಗೂರಿಗೆ ನಾನು ಮನ್ನಿಸಲಿಲ್ಲ ಧರ್ಮ ಗುರುವೇ ನೀವು ಹೋಗಲಾರೆ ಗುರುಬಲಿ ಕೇಳ ಬಸವ ಬೆಟ್ಟವನ್ನು ಬೆಳ್ಳಿಯ ಮಾಡಿ ನಾ ತರುವೆ ಇನ್ನು ಬೇಕೆಂದು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ ಪ್ರಾಣ ಬೇಕೆಂದು ಗುರುಬಲಿ ಕೇಳ ಪ್ರಾಣವನೇ ನಿನಗರ್ಪಿಸುವೆ ಕಾಪಾಡೋ ಮಂಡೇದ ಲಿಂಗಯ್ಯ ಲಕ್ಷ್ಮೀ ದೇವಮ್ಮ ತಾಯಿ ಪಾರಕ್ಕೆ ಹಂಚಾದೇವಮ್ಮ ತಾಯಿ ಪಾರಕ್ಕೆ ಸೋಮೇಶ್ವರ ಪಾರಕ್ಕೆ ಆಂಜನೇಯ ಸ್ವಾಮಿ ಪಾರಕ್ಕೆ ಶನೇಶ್ವರ ಸ್ವಾಮಿ ಪಾರಕ್ಕೆ ಬಸವೇಶ್ವರನ ಪಾರಕ್ಕೆ ಸರ್ವ ದೇವತೆಗಳು ಸರ್ವ ದೇವರುಗಳು ತುಂಬಿರ್ತಕ್ಕಂಥ ಈ ನಮ್ಮ ನಾಡು ಮೈಸೂರು ದೊರೆಗಳ ಪ್ರಾಚೀನ ಕಾಲದಿಂದಲೂ ಕೂಡ ಹೆಸರಾದಂತ ನಮ್ಮ ಈ ತಾಯಿಯ ನೆಲವೀಡು 16,000 ಮನದೇವರ ಒಕ್ಕಲಿರ್ತಕ್ಕಂಥ ಈ ತಾಯಿಯ ಪವಿತ್ರವಾದಂತ ಈ ಅಂಚೆಯ ದೇವಮ್ಮ ಇವತ್ತು ವಿಶೇಷವಾಗಿ ತಾಯಿ ಇಲ್ಲಿ ಕುಳಿತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಆಯುಷ್ಯ ಐರಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಈ ತಾಯಿಗೋಸ್ಕರವಾಗಿ ಮೊನ್ನೆ ತಾನೇ ನಾವು ಎಸ್ ಜಾನಕಿಯವರನ್ನ ಕಳ್ಕೊಂಡ್ವು. ಅವರು ಒಂದು ಒಳ್ಳೆ ಮಧುರವಾದ ಗೀತೆಯನ್ನು ಆಡಿದ್ದಾರೆ. ಏನಂತ? ಜಗದೊಳಗೆ ತಾಯಿ ನಗಿಸೋಳು ನೀನು, ನಗೋರು ನಾವು, ಅವಳೇ ಸೂತ್ರಧಾರಿ ಒಳ ಕೂತಿರೋಳು, ನಾವೆಲ್ಲರೂ ಕೂಡ ಪಾತ್ರಧಾರಿಗಳು. ಅದಕ್ಕೆ ಅವಳು ಹಾಡಿಸಿದಂತೆ ಹಾಡುವ ಸೂತ್ರದ ಬೊಂಬೆಗಳು ನಾವು ಈಗಿದ್ದೀವಿ. ಇನ್ನೊಂದು ಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಬಾ ಅಂತ ಕರೆದ್ರೆ ನಾಳೆ ಹೋಗ್ಬೇಕು, ನಾಳಿದ್ದು ಬಾ ಅಂತ ಕರೆದ್ರೆ ನಾಳಿದ್ದು ಹೋಗ್ಬೇಕು. ಯಾರಿಗೂ ಸ್ಥಿರವಿಲ್ಲ. ಮಾಡಿದಂತ ಒಳ್ಳೆ ಕೆಲಸಗಳು ಮಾತ್ರ ಶಾಶ್ವತ. ಒಂದು ಚಪ್ಪಾಳೆ ಹೊಡಿರಿ, ಒಳ್ಳೆ ಕೆಲಸ ಮಾಡಿದವ್ರಿಗೆ ಅದು ಮಾತ್ರ ಶಾಶ್ವತ. ಇಂಥವ್ರ ಕಾಲದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಆಯ್ತು ಅಂತ ಹೇಳ್ತಾರೆ ನೋಡಿ. ಕುವೆಂಪು ಅವರಿಲ್ಲ, ಧಾರಾ ಬೇಂದ್ರೆಯವರಿಲ್ಲ, ಇವತ್ತು ಅವ್ರ ಹೆಸರು ಮಾತ್ರ ಚಿರಾಯವಾಗಿದೆ. ಶಿವಕುಮಾರ ಸ್ವಾಮಿಗಳವರಿಲ್ಲ, ಯಾವ ಎಂತೆಂತ ಕವಿಗಳನ್ನ ದಾಸಶ್ರೇಷ್ಠರನ್ನ ನಾವು ಕಳ್ಕೊಂಡಿದೀವಿ. ಅವರಿಲ್ಲದಿದ್ದರೂ ಕೂಡ ಅವ್ರು ಇದ್ದಾರೆ. ಯಾಕೇಳಿ? ಅವರು ಮಾಡಿದ ಒಳ್ಳೆಯ ಕೆಲಸ ಯಾವತ್ತಿಗೂ ಸಾವಿಲ್ಲ. ಅದಕ್ಕೆ ಆ ತಾಯಿ ಯಾವ ರೀತಿಯಾಗಿ ಭಕ್ತರನ್ನ ಒಲಿಸ್ಕೋತಾಳೋ, ಅವಳ ಕೆಲಸವನ್ನೇ ಯಾವ ರೀತಿ ಮಾಡಿಸ್ಕೋತಾಳೋ
ಅದು ಅವಳಿಗೊಬ್ಬಳಿಗೆ ಗೊತ್ತು. ಕೋಟಿ ಕೋಟಿ ಜನ ದರ್ಶನ ಮಾಡವ್ರೆ ಹಿಂದೆ, ಮುಂದೆ ಕೋಟಿ ಕೋಟಿ ಜನ ದರ್ಶನ ಮಾಡ್ತಾನೆ ಇರ್ತಾರೆ. ಅವಳು ಮಾತ್ರ ಅಲ್ಲೇ ಕೂತಿರ್ತಾಳೆ, ಎಲ್ಲರನ್ನೂ ನೋಡ್ತಿರ್ತಾಳೆ. ಆ ಒಂದು ಗೀತೆ ಎಷ್ಟು ಚೆನ್ನಾಗಿದೆ, ಜಾನಕಿಯವರು ಆಡಿರೋ ಗೀತೆ. ಅವ್ರಿಗೋಸ್ಕರವಾಗಿ ಈ ಸಂದರ್ಭದಲ್ಲಿ ಆಡ್ತಾ ಈ ಒಂದು ಗೀತೆಯನ್ನು ಸಾದರಪಡಿಸೋಣ. ಕೃಷ್ಣ ಒಂದು ಚಪ್ಪಾಳೆ ಹೊಡೆದು ಆ ಗೀತೆಯಲ್ಲಿ ಭಗವಂತನಾಟ ಬಲ್ಲವರಾರು, ಎಲ್ಲವನ್ನೂ ಕೂಡ ಭಗವಂತನೇ ಮನುಷ್ಯರನ್ನ ಆಡಿಸ್ತಾನೆ. ಹಾಡೋ ಸೂತ್ರದ ಬೊಂಬೆಗಳು ಮಾತ್ರ ನಾವು, ಇನ್ನೇನು ನಮ್ಮದಲ್ಲ. ಕಲ್ಯಾಣ ಪಟ್ಟಣದ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಜಾತಿಗೊಬ್ಬ ಶರಣನಾಗಿ ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನೊಲಿಯ ಚಂದಯ್ಯ ಒಕ್ಕಲಿಗರ ಮುತ್ತಯ್ಯ ಆಯ್ದಕ್ಕಿ ಮಾರಯ್ಯ ನೊಲಿಯ ಚಂದಾಯ ಮಡಿವಾಳ ಮಾಚಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಅಂತ ಎಲ್ಲಾ ಶರಣರಿದ್ರು. ಬಸವಾದಿ ಪ್ರಮತರು ಅಂತ ಇವರನ್ನ ಕರೀತಾರೆ. ನುಡಿದಂತೆ ನಡೆಯುತ್ತಿತ್ತು ಅವತ್ತಿನ ಕಾಲ. ಆ ಶರಣರೆಲ್ಲರೂ ಕೂಡ ಬಸವಣ್ಣನವರ ಅನುಭವ ಮಂಟಪದಲ್ಲಿ 196,000 ಶಿವಗಣಗಳು, 777 ಅಮರಗಣಗಳು, ನಿತ್ಯ ದಾಸೋಹ. ಇವತ್ತೊಂದು ಅನ್ನಪ್ರಸಾದ ಎಲ್ಲಾ ದೇವಸ್ಥಾನಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಪ್ರಪಂಚದಲ್ಲಿ, ಅದರಲ್ಲೂ ಭಾರತದಲ್ಲೇ ನಮ್ಮ ಕರ್ನಾಟಕ ಪ್ರಥಮ ಯಾವುದರಲ್ಲಿ ಅನ್ನದಾನದಲ್ಲಿ. ಒಂದು ಚಪ್ಪಾಳೆ ಹೊಡಿರಿ. ಎಲ್ಲಾ ರಾಜ್ಯಗಳಲ್ಲೂ ಬೃಹದಾಕಾರವಾದ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ, ಅನ್ನದಾನ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ, ನಮ್ಮ ಹಂಚೆ ಆಗಬಹುದು, ಬೇತಾಳೇಶ್ವರ ದೇವಸ್ಥಾನ ಆಗಬಹುದು, ನಂಜುಂಡೇಶ್ವರ ಮಾದೇಶ್ವರ ಬೆಟ್ಟ, ಇನ್ನು ದೊಡ್ಡ ದೊಡ್ಡ ದೇವಸ್ಥಾನ ಕೇಳೋಂಗೆ ಇಲ್ಲ. ದಿನದಲ್ಲಿ ಪ್ರತಿನಿತ್ಯವೂ ಕೂಡ ದಾಸೋಹ ನಡೀತಾ ಇರೋದು ಪ್ರತಿಯೊಂದು ಹಳ್ಳಿಗಳ ದೇವಸ್ಥಾನದಲ್ಲೂ ಅಂದ್ರೂ ನಮ್ಮ ಕರ್ನಾಟಕದಲ್ಲಿ. ಇದು ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೂ ಕೂಡ ಕರ್ನಾಟಕ ಸಂಗೀತ ಅಂತಾನೆ ಹೆಸರು. ತಮಿಳುನಾಡು ಸಂಗೀತ, ಆಂಧ್ರ ಸಂಗೀತ ಅಂತ ಎಲ್ಲೂ ಇಲ್ಲ. ಅಮೆರಿಕಕ್ಕೆ ಹೋಗಿ ಯಾವುದು ಕರ್ನಾಟಕ ಸಂಗೀತ ಅಂತಾರೆ. ಅಲ್ಲಿಗೆ ನಮ್ಮ ಮೈಸೂರು ದೊರೆಗಳ ಕಾಲದಲ್ಲಿ ಪ್ರಾರಂಭವಾದಂಥ ಈ ಸಂಗೀತ ಇವತ್ತಿಗೂ ಕೂಡ ಸಾಂಪ್ರದಾಯಿಕವಾಗಿ ನಮ್ಮ ಮೈಸೂರು ಎಂಬತಕ್ಕಂತಹದ್ದು ದೇವತೆಗಳ ನಾಡು, ದೇವರ ಬೀಡು ಎಂಬುದಾಗಿ ದುಷ್ಟ ಶಿಕ್ಷಕಳಾಗಿ ಶಿಷ್ಟ ಪರಿಪಾಲಕಳಾಗಿ ತಾಯಿಯಲ್ಲಿ ನಿಂತಿದ್ದಾಳೆ. ಇಂಥ ಅನ್ನದಾಸೋಹ ಅಣ್ಣ ಬಸವಣ್ಣನವರ ಕಾಲದಲ್ಲಿ ಬಂದದ್ದು. ಅದಕ್ಕೆ ಒಂದು ಗೀತೆಯಲ್ಲಿ ಹೇಳ್ತಾರೆ, ಜಗದೊಳಗೆ ಪರಮಾತ್ಮ ನಿನ್ನ ಲೀಲೆಯನ್ನು ಹರಿತವರಾರು ಬಲ್ಲವರಾರು ಅಂತ ಈ ಗೀತೆಯಲ್ಲಿ ಶರಣರ ಒಂದು ಗೀತೆಯನ್ನು ಹಾಡ್ತಾರೆ. ಮಾದಿಗರ ಹರಳೆಯ, ಹೌದಪ್ಪ, ಮಾದಿಗರ ಹರಳೆಯ, ಒಕ್ಕಲಿಗರ ಮುತ್ತಯ್ಯ, ಶರಣಗಟ್ಟಿವಾಳಯ್ಯ ಆಯ್ದಕ್ಕಿ ಮಾರಯ್ಯ ಕುಂಬಾರ ಗುಂಡಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ, ಇವರಲ್ಲವೇ ಗಣ ಶರಣರು, ಇವರಲ್ಲವೇ ಬಸವಾದಿ ಪ್ರಮತರು, ಇವರಲ್ಲವೇ ಬಸವಾದಿ ಪ್ರಮತರು. ಗುರುವೇ ನಿನ್ನಾಟ ಬಲ್ಲವರಾರು, ಗುರುವೇ ಬಸವೇಶ್ವರ ಪಾರ್ಕೆ, ಮಲೆಮಾರೇಶ್ವರ ಪಾರ್ಕೆ, ಕನಕದೊಡ್ಡವರ ಪಾರ್ಕೆ. ಗುರುವೇ ನಿನ್ನಾಟಬಲ್ಲ, ಹರನೇ ನಿನ್ನಾಟಬಲ್ಲ, ಶಿವನೇ ನಿನ್ನಾಟಬಲ್ಲವರ್ಯಾರ್ಯಾರು. ಗುರುವೇ ನಿನ್ನಾಟ
ದಾಟಬಲ್ಲವರ್ಯಾರ್ಯಾರು ಗುರುವೇ ನೀ ದಾಟಬಲ್ಲವರ್ಯಾರ್ಯಾರು ಶಿವನೇ ನೀ ದಾಟಬಲ್ಲವರ್ಯಾರ್ಯಾರು ಒಕ್ಕಲು ಮುಲ್ಲಪ್ಪನ ಮನೆಯ ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ತನವ ಕಂಡು ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಗುರುವೇ ನೀ ದಾಟಬಲ್ಲವರ್ಯಾರು ಶಿವನೇ ನೀ ದಾಟಬಲ್ಲವರ್ಯಾರು ಕುಂಬರ ಗುರುಗಣ್ಣನ ಮನೆಯ ಗುರುವೇ ಗುರುವೇ ಕುಂಬರ ಗುರುಗಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಕುಂಬರ ಗುರುಗಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಗುರುವೇ ನೀ ದಾಟಬಲ್ಲವರ್ಯಾರು ಶಿವನೇ ನೀ ದಾಟಬಲ್ಲವರ್ಯಾರು ಮಡಿವಾಳ ಚಯ್ಯನ ಮನೆಯ ಮಡಿಯಾದ ಕಂಡು ಮಡಿವಾಳ ಚಯ್ಯನ ಮನೆಯ ಮಡಿಯಾದ ಕಂಡು ಮಡಿವಾಳ ಚಯ್ಯನ ಮನೆಯ ಗುರುವೇ ಗುರುವೇ ಮಡಿವಾಳ ಚಯ್ಯನ ಮನೆಯ ಮಡಿಯಾದ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಎಂದು ಗುರುವೇ ನೀ ದಾಟಬಲ್ಲವರ್ಯಾರು ಶಿವನೇ ನೀ ದಾಟಬಲ್ಲವರ್ಯಾರು ಒಲೆಯನ ಮನೆಯ ತಮಟೆ ನಾದವ ಕೇಳಿ ಒಲೆಯನ ಒಂದಯ್ಯನ ಮನೆಯ ತಮಟೆ ನಾದವ ಕೇಳಿ ಒಲೆಯನ ಒಂದಯ್ಯನ ಮನೆಯ ಒಲೆಯನ ಒಂದಯ್ಯನ ಮನೆಯ ತಮಟೆ ನಾದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಗುರುವೇ ನೀ ದಾಟಬಲ್ಲವರ್ಯಾರು ಶಿವನೇ ನೀ ದಾಟಬಲ್ಲವರ್ಯಾರು ಮಾದಿಗರಳಿಯನ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಗುರುವೇ ಗುರುವೇ
ಮಾಡಿದರ ಕೈಯನ ಮನೆಯ ಅಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹೊರ್ರು ಗುರುವೇವಿ ಅದಕ್ಕೆ ಹೇಳ್ತಾರೆ ಜಗದೊಳಗೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಒಂದು ಗೀತೆಯನ್ನು ಕೇಳಿಕೊಂಡವರೆ, ಲಕ್ಷೋಪಲಕ್ಷ ಮಕ್ಕಳಿಗೆ ಅನ್ನದಾನ ಮಾಡಿದಂತ ಮಹಾನುಭಾವರು ಇವತ್ತು ಕೂಡ 6,000 ಜನ ಮಕ್ಕಳಿಗೆ ನಿತ್ಯ ದಾಸೋಹ, ನಿತ್ಯ ವಿದ್ಯೆ, ನಿತ್ಯ ಸುಸಂಸ್ಕೃತವನ್ನು ಕಲಿಸ್ತಕ್ಕಂಥ ಜ್ಞಾನದಾಸೋಹ, ಭಕ್ತಿ ದಾಸೋಹ, ಅನ್ನದಾಸೋಹವನ್ನ ಮಕ್ಕಳಿಗೆ ನೀಡತಕ್ಕಂಥ ಮಹಾಪವಿತ್ರವಾದ ತಾಣ. ಮೊನ್ನೆ ತಾನೇ ನಾನು ಸಿದ್ಧಗಂಗಾ ಮಠಕ್ಕೆ ಹೋಗಿದಾಗ ಮಕ್ಕಳ ಒಂದು ಪ್ರಾರ್ಥನಾ ಸಮಯದಲ್ಲಿ ನಾನು ಒಂದು ಗೀತೆಯನ್ನು ಆಡಿ ಅವತ್ತು ಆ ಗುರುಗಳ ಕೃಪೆಗೆ ಪಾತ್ರರಾಗಿ ಬಂದಂತ ಒಂದು ಸನ್ನಿವೇಶ ಇವತ್ತಿಗೂ ಆ ಮಕ್ಕಳ ಒಂದು ಪೂಜೆ, ಆ ಒಂದು ವಿನಯ ವಿಧೇಯತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಪವಿತ್ರವಾಗಿರ್ತಕ್ಕಂಥ ಗುರುವಿನ ಸಾಕ್ಷಾತ್ಕಾರ. ನಾನು ಮೊದಲೇ ಹೇಳಿದಾಗೆ ಅವರು ನಮ್ಮನ್ನು ಬಿಟ್ಟೋಗಿದ್ರು ಕೂಡ ಇದ್ದಾರೆ ಅಂತ ಅರ್ಥ. ಯಾರೋ ಶಿವಕುಮಾರ ಸ್ವಾಮಿಗಳು ಅವರ ಒಂದು ಆದರ್ಶ, ಅವರ ಒಂದು ದಾರಿ ತೋರಿಸ್ಕೊಟ್ಟಂತ ರೀತಿ ಇವತ್ತು ಇದ್ದಾರೆ. ಅವ್ರಿಗೆ ಸಾವಿಲ್ಲ. ನಾವೆಲ್ಲ ಸತ್ತೋದ್ರೂ ಕೂಡ ಇನ್ನು 100 ವರ್ಷಗಳ ಕಾಲ ಅವರ ಹೆಸರು ಹಾಗೆ ಚಿರಾಯುವಾಗಿ ಹೋಗ್ತಾನೆ ಇರುತ್ತೆ. ಯಾಕೆಂದ್ರೆ ಅವರು ಮಾಡಿಟ್ಟಿರ್ತಕ್ಕಂಥ ಒಳ್ಳೆಯ ಕೆಲಸಗಳು. ಇನ್ನೂ ಕೆಲವು ಕಡೆ ಭೂಲೋಕದಲ್ಲಿ ಕೆಲವರು ಬದುಕಿದ್ರು ಸತ್ತಂಗೆ, ಯಾರಿಗೂ ಬೇಡವಾದಂಥ ವ್ಯಕ್ತಿಯಾಗಿ, ಊರಿಗೆ ಬೇಡವಾದಂಥ ವ್ಯಕ್ತಿಯಾಗಿ ಸುಳ್ಳು ಮೋಸ ವಂಚನೆಗಳನ್ನು ಮಾಡ್ಕೊಂಡಿರ್ತಕ್ಕಂಥವನು. ಇವನಿರೋ ತನಕ ನಮ್ಮ ಊರು ಉದ್ಧಾರ ಆಗಲ್ಲ ಅಂತಾರೆ ನೋಡಿ, ಅಂತವ್ರು ಇದ್ರೂ ಸತ್ತಂಗೆ ನೋಡಿ. ಅವರು ಸತ್ತೋಗಿದ್ರು ಬದುಕಿದ್ದಂಗೆ, ಕೆಲವರು ಇಂಥವ್ರು ಇದ್ರೂ ಸತ್ತಂಗೆ. ಅದಕ್ಕೆ ನಾವು ಸತ್ರು ಹೆಸರು ಉಳ್ಕೊಳ್ಳೋ ರೀತಿಯಲ್ಲಿ ಮಾಡಿರಬೇಕು ಅಂತ ಮಹಾನುಭಾವರು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. ಅವರ ಒಂದು ನೆನಪು ಈ ಗ್ರಾಮದಲ್ಲಿ ಅವರ ಜಯಂತ್ಯೋತ್ಸವ, ಅವರ ಒಂದು ಪವಿತ್ರವಾದ ಸಂಸ್ಮರಣೋತ್ಸವವನ್ನು ಬಹಳ ಚೆನ್ನಾಗಿ ಮಾಡಿದಂಥ ಗ್ರಾಮ ನಮ್ಮ ಅಂಚಾ ಗ್ರಾಮ. ಒಂದು ಚಪ್ಪಾಳೆ ಹೊಡಿರಿ. ಅವರ ಹೆಸರು ಈ ಗ್ರಾಮದಲ್ಲಿ ಬಹಳ ಬಹಳ ವೈಭೋಗ. ಇಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸ ಇವತ್ತು ಅವರ ಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪುಣ್ಯ ದಿವಸ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಸ್ಮರಣೆಯನ್ನು ಕೇಳ್ತಾ ಅವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವ ಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ. ಶಿವಕುಮಾರರು ಸೇವೆ ಮಾಡಿ ಸುಚಿಯಾಗಲಿಲ್ಲ. ಸಚ್ಚಿಲ್ಲದೆ ಸೇವೆ ಮಾಡಿ ನಡೆದಾಡಿದ ದೇವರೇ ಆದ. ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ಕಾಯಕವೇ
ಕೇಳುತ್ತಿರುವೆ ಪೂಜ್ಯರ ಉಸಿರು ಪ್ರತಿ ಕಲ್ಲು ಕೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವೆಯ ಜ್ಞಾನದ ಜ್ಯೋತಿಯ ಅಚ್ಚುಚ್ಚ ನಡೆದ ಹರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಹರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಹರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ ಎಲ್ಲರ ಆಕೆಯನ್ನು ಪರಿಚಯಿಸಿದ ಸರ್ವರಿಗೂ ಉಣಬಡಿಸಿದ ಸಕಲರಿಗೂ ವೇದವ ಬಡಿಸಿದ ಅಂಬರ ನಾಡಿನ ಆಶಾ ಕಿರಣ ಬಡವರ ಬಂಧು ಆದಾಶರಣ ಎವರನ್ನು ಬಿಂಬಿರಿ ಮುತ್ತನ್ನು ಬೆಳೆದ ಹಾರವನ್ನು ಹಾಕಿದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವ ಧ್ಯಾನವೂ ಇದೆ ಎಂದರು ದೇವರ ಸುಖವನ್ನು ಕಾಣಂದರು ಧ್ಯಾನವೂ ಇದೆ ಎಂದರು ತ್ಯಾಗದಲ್ಲಿ ಸುಖವನ್ನು ಕಾಣಂದರು ಸೇವೆಯಲ್ಲಿ ದೇವರನ್ನು ನೋಡಂದರು ಪ್ರೀತಿಯಲ್ಲಿ ಜಗವನ್ನು ಗೆಲ್ಲಂದರು ಉದ್ದಾನ ಶ್ರೀಗಳು ಕೆತ್ತಿದ ಮೂರ್ತಿ ತಿರುಳಾದ ಬಾಳನ್ನು ಬೆಳಕು ಜ್ಯೋತಿ ಪದಗಳಿಗೆ ನಿಲುಕದ ಸಾಧಕ ನಿಮಗಾಗಿ ಬರದದ್ದು ಶೂನ್ಯ ನಾನು ನಿಮಗಾಗಿ ಬರದದ್ದು ಶೂನ್ಯ ನಾನು ನಿಮಗಾಗಿ ಹಾಡಿದ್ದು ಶೂನ್ಯ ನಾನು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡುವ ಚಿತ್ರಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಚಿತ್ರಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ
ಶಿವಕುಮಾರೇಶ್ವರರ ಪ್ರಭೋ. ನಿರಂತರ ದಾಸೋಹ ನಡೀತಾ ಇದೆ. ಪ್ರಸಾದವನ್ನು ಸ್ವೀಕರಿಸಿ ಬೇಕಾದಷ್ಟು ಪ್ರಸಾದವನ್ನು ಊಟ ಮಾಡಿ ಈ ಒಂದು ಸಭೆಯಲ್ಲಿ ಬಂದು ತಾವೆಲ್ಲರೂ ಕೂಡ ಕೂತ್ಕೋಬೇಕು. ನಮ್ಮ ಚಂದ್ರು ಅವರ ಮನೆಯವರು ನಮ್ಮ ವಾದ್ಯ ತಂಡದವರಿಗೆ ಅದ್ಭುತವಾದಂತಹ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ, ಟೀ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ದಂಪತಿಗಳಿಗೆ ನಾವು ಸಮರ್ಪಿಸ್ತಾ ಈ ಒಂದು ಗ್ರಾಮಸ್ಥರು, ಮುಖಂಡರುಗಳ, ಯಜಮಾನರುಗಳೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇರೋ ಸಂದರ್ಭದಲ್ಲಿ ನಮ್ಮದು, ನಿಮ್ಮದು, ಅವರದು